ಬೆಳಗಾವಿಯಲ್ಲಿ ನಡೆದಿರುವಂತಹ 4,500 ಕೋಟಿಯ ವಂಚನೆಯ ಪ್ರಕರಣ. ಒಬ್ಬ ವ್ಯಕ್ತಿಯನ್ನು ನಂಬಿ ಜನ ಹೇಗೆ ತಮ್ಮ ದುಡ್ಡನ್ನು ಕೊಟ್ಟು ಮೋಸ ಹೋಗ್ತಾರೆ ಅನ್ನೋದಕ್ಕೆ ಓಂ ನಮಃ ಶಿವಾಯ್ ಅಂತ ಹೇಳ್ಕೊಂಡೇ ಜನರ ಹತ್ರ ದುಡ್ಡನ್ನು ಇಸ್ಕೊಂಡಂತೆ. ಏನ್ರಿ ಯಪ್ಪ, ಸ್ಟೋರಿ ನೋಡಿ ಫಸ್ಟ್ ಏನೇನಾಗಿದೆ ಬೆಳವಣಿಗೆ ಇದರಲ್ಲಿ. ಬೆಳಗಾವಿಯಲ್ಲೊಬ್ಬ ಓಂ ನಮಃ ಶಿವಾಯ ವಂಚಕ, 4,500 ಕೋಟಿ ವಂಚಕ ಶಿವಾನಂದ ನೀಲಣ್ಣವರ್ ಅರೆಸ್ಟ್. 3,700 ಚೆಕ್ ಮತ್ತು ಬಾಂಡ್ ಪೇಪರ್ ಪತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸದ್ಯ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಪೊಲೀಸರು ನಡೆಸ್ತಾ ಇರುವ ವಿಚಾರಣೆಯಲ್ಲಿ ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿರುವ ರೀತಿ ಇದು. ಪೊಲೀಸರು ಯಾವುದೇ ಪ್ರಶ್ನೆ ಕೇಳಿದರೂ ಸಹ ಬಂಧಿತ ಶಿವಾನಂದ ನೀಲಣ್ಣವರ್ ಓಂ ನಮಃ ಶಿವಾಯ ಎನ್ನುವುದನ್ನು ಬಿಟ್ಟರೆ ಬೇರೆ ಏನೂ ಹೇಳ್ತಾ ಇಲ್ಲ. ನಿನ್ನೆ ಸಂಪೂರ್ಣವಾಗಿ ಬೆಳಗಾವಿ ಎಸಿ ಶ್ರವಣ್ ಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆ ನಡೆಸಿದ ಅಧಿಕಾರಿಗಳ ತಂಡ ನಿನ್ನೆಯೇ ಶಿವಾನಂದ ನೀಲಣ್ಣವರ ಮೇಲೆ ಎಫ್ಐಆರ್ ದಾಖಲಿಸಿ ಬಂಧಿಸಿದ್ದಾರೆ. ಸದ್ಯ ಪೊಲೀಸರ ಕಸ್ಟಡಿಯಲ್ಲಿರುವ ನೀಲಣ್ಣವರ್ ಅವರನ್ನು ಕರೆದುಕೊಂಡು ಬೆಳಗಾವಿ ಪೊಲೀಸರು ಪಂಚನಾಮೆಗೆ ಇಳಿದಿದ್ದರು. ಇಂದು ಶಿವಬಸವ ನಗರದಲ್ಲಿರುವ ಶಿವಂ ಅಸೋಸಿಯೇಟ್ಸ್ ಕಚೇರಿಯಲ್ಲಿ ಪೊಲೀಸರು ಹಾಗೂ ಸಿಐಡಿ ಅಧಿಕಾರಿಗಳು ಪಂಚನಾಮೆಯನ್ನ ನಡೆಸಿದರು. ಎಲ್ಲರಿಗೂ ಓಂ ನಮಃ ಶಿವ, ಎಲ್ಲರೂ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬಾಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಓಂ ನಮಃ ಶಿವ, ಎಲ್ಲರೂ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬಾಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಶಿವಂ ಅಸೋಸಿಯೇಟ್ಸ್ ಕಚೇರಿಯಲ್ಲಿ ನಡೆಸಿದ ಮಹಜರು ವೇಳೆ ಪೊಲೀಸರೇ ದಂಗಾಗಿದ್ದರು. ಯಾಕಂದರೆ ಶಿವಂ ಅಸೋಸಿಯೇಟ್ಸ್ ಕಚೇರಿಯಲ್ಲಿ ಬಾಂಡ್ ಪೇಪರ್ ಚೆಕ್ಗಳು ಸಿಕ್ಕಿದ್ವು. ಅದು ಒಂದೆರಡಲ್ಲ, ಬದಲಿಗೆ 3,700 ಚೆಕ್ ಮತ್ತು ಬಾಂಡ್ ಪೇಪರ್ ಪತ್ತೆಯಾಗಿತ್ತು. ಒಂದೇ ವಾರದಲ್ಲಿ 50 ಕೋಟಿ ಹೂಡಿಕೆ ಆಗಬೇಕಿತ್ತು. ಹೂಡಿಕೆದಾರರಿಗೆ ನೀಡಬೇಕಿದ್ದ ಚೆಕ್, ಬಾಂಡ್ ಪೇಪರ್ಗಳು ಕಚೇರಿಯಲ್ಲಿದ್ವು. ಆ ಚೆಕ್ನ ಮೌಲ್ಯಗಳೆಲ್ಲ 1 ಲಕ್ಷದಿಂದ 25 ಲಕ್ಷದ ಮೊತ್ತದ್ದಾಗಿತ್ತು. ಇದನ್ನು ಕಂಡು ಪೊಲೀಸರೇ ಶಾಕ್ಗೆ ಒಳಗಾಗಿದ್ದರು. 35,000 ಜನರಿಂದ ಹಣ ಸಂಗ್ರಹ, 4.5 ಕೋಟಿಗೂ ಅಧಿಕ ಹಣ ವಂಚನೆ ಆರೋಪ. ಪ್ರಕರಣಕ್ಕೆ ಎಂಟ್ರಿ ಕೊಟ್ಟ ಸಿಐಡಿ ಅಧಿಕಾರಿಗಳ ತಂಡ. ಇನ್ನು ನಿನ್ನೆಯೇ ಘಟನೆ ಮತ್ತು ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹಿರಿಯ ಅಧಿಕಾರಿಗಳಿಗೆ ರವಾನಿಸಿದರು. ಸದ್ಯ ಪ್ರಕರಣಕ್ಕೆ ಸಿಐಡಿ ಎಂಟ್ರಿಯಾಗಿದ್ದು ಬೆಳ್ಳಂಬೆಳಿಗ್ಗೆ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಗೆ ಡಿವೈಎಸ್ಪಿ ನೇತೃತ್ವದ ಸಿಐಡಿ ತಂಡ ಬಂದಿದೆ. ಶಿವಾನಂದ ನೀಲಣ್ಣವರ್ ಅವರ ಪ್ರಕರಣ ಈಗ ಸಿಐಡಿಗೆ ಬೆಳಗಾವಿ ಪೊಲೀಸರು ಹಸ್ತಾಂತರಿಸಿದ್ದು, ಇಲ್ಲಿಂದ ಪ್ರಕರಣದ ತನಿಖೆಯನ್ನು ಸಿಐಡಿ ತಂಡ ನಡೆಸಲಿದೆ. ಸುಮಾರು 35,000 ಜನರಿಂದ ಹಣ ಸಂಗ್ರಹಿಸಿದ್ದ ಶಿವಾನಂದ ನೀಲಣ್ಣವರ್ 4,500 ಕೋಟಿ ವಂಚನೆ ಮಾಡಿದ್ದಾನೆ. ಈ ಬಗ್ಗೆ ಸಿಐಡಿ ಕೂಲಂಕುಷವಾಗಿ ಮಾಹಿತಿ ಸಂಗ್ರಹಿಸ್ತಾ ಇದೆ. ಈವರೆಗೆ ತನಿಖೆಯಲ್ಲಿ ಆದ ಬೆಳವಣಿಗೆಗಳ ಕುರಿತು ಮಾಹಿತಿ ನೀಡಿದ ಡಿಸಿ ಮೊಹಮ್ಮದ್ ರೋಷನ್, 1 ತಿಂಗಳ ಹಿಂದೆ ಕೆಪಿಐಡಿ ಆಕ್ಟ್ನಲ್ಲಿ ಸೆಲ್ ರಚನೆ ಮಾಡಿ ಶಿವಂ ಅಸೋಸಿಯೇಟ್ಸ್ ಮೇಲೆ ನಿಗಾ ವಹಿಸಲಾಗಿತ್ತು. ಅವರು ಸೆಬಿ ಡೈರೆಕ್ಟರ್ಸ್, ಆರ್ಬಿಐ ಡೈರೆಕ್ಟರ್ಸ್, ಸಹಕಾರಿ ಸಂಘದ ನಿಯಮ ಪಾಲನೆ ಮಾಡಿಲ್ಲ ಅನ್ನೋದು ತನಿಖೆಯಲ್ಲಿ ಕಂಡುಬಂದಿದೆ. ಈವರೆಗೆ 50 ಕೋಟಿಗೂ ಮೀರಿ ಫ್ರಾಡ್ ಆಗಿರುವ ಶಂಕೆ ಇದೆ. ಸದ್ಯ ಎಷ್ಟು ಹಣ ಠೇವಣಿ ಕೂಡಿದೆ ಹಾಗೂ ಅದು ಎಲ್ಲಿದೆ ಅನ್ನೋದನ್ನು ತನಿಖೆ ಮಾಡ್ತಾ ಇದ್ದೀವಿ. ಜನ ಹೆಚ್ಚಿನ ಬಡ್ಡಿಯ ಆಸೆಗೆ ಬಿದ್ದು ಇಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡಬಾರದು ಅಂತ ಮನವಿ ಮಾಡಿದ್ರು. ಈ ಜಾಸ್ತಿ ಇಂಟ್ರೆಸ್ಟಿಗೆ ತಾವು ಟೆಂಪ್ಟ್ ಆಗಿಬಿಟ್ಟು ನಮಗೆ ನೀವು 1,000 ರೂಪಾಯಿ ಕೊಟ್ಟಿದ್ದೀರ ಅಂದರೆ 2,000 ಸಿಗುತ್ತೆ, 3,000 ಸಿಗುತ್ತೆ ಅಂತ ಯಾರು ಹೇಳ್ತಾರೆ, ಇವೆಲ್ಲ ಫ್ರಾಡ್. ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾ ಇದ್ದಾರೆ. ನಮಗೆ ಸುಮಾರು ಬಾಂಡ್ಸ್ ಸಿಕ್ಕಿದ್ದಾವೆ. ಅಲ್ಲಿ ಆ ಬಾಂಡ್ಸ್ ಅಲ್ಲಿ ನಾವು ನೋಡಿದ್ದೀವಿ ಅಂದ್ರೆ 50 ಕೋಟಿ ಮೀರಿದೆ. ಇದರ ಮೇಲೆ ಯಾವುದೇ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂದ್ರೆ ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಅಂಡ್ ಇದು ಪೊಲೀಸ್ ಇಲಾಖೆಯಿಂದ ಹಾಗೂ ಸಿಐಡಿದಿಂದ ಇನ್ವೆಸ್ಟಿಗೇಷನ್. ಸಾಲ ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ, ವೆಬ್ಸೈಟ್ ಮೂಲಕ ಫೈನಾನ್ಸ್ ಡೀಲಿಂಗ್. ಹೌದು, 4,500 ಕೋಟಿ ರೂಪಾಯಿ ವಂಚಕ ಶಿವಾನಂದ್ ಬಗ್ಗೆ ಪೊಲೀಸರು ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಸತ್ಯಗಳು ಹೊರಬರ್ತಾ ಇವೆ. ಅನಾಮಧೇಯ ವ್ಯಕ್ತಿಯೊಬ್ಬರು ಸೆಬಿ ಅವರಿಗೆ ಪತ್ರ ಬರೆದಿದ್ರು. ಅವರು ಸಿಐಡಿಗೆ ಪತ್ರ ಬರೆದಿದ್ರು. ಅವರ ಸೂಚನೆ ಮೇರೆಗೆ ಶಿವಂ ಅಸೋಸಿಯೇಟ್ ಪರಿಶೀಲನೆ ನಡೆಸಿದ್ವು. ಆಗ ಶಿವಂ ಅಸೋಸಿಯೇಟ್ಸ್ ರಿಜಿಸ್ಟರ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ ಅಂತ ಬೆಳಗಾವಿ ಕಮಿಷನರ್ ಬೋರಸೆ ಅವರು ಹೇಳಿದರು. ಇನ್ನು ಆತನ ಸಿಎ ಅವರಿಂದ ವರ್ಷದ ದಾಖಲೆ ನೋಡಿದಾಗ 300ರಿಂದ 400 ಕೋಟಿ ಬ್ಯಾಲೆನ್ಸ್ ಶೀಟ್ ಸಿಕ್ಕಿದೆ. ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ಮೀನುಗಾರಿಕೆ, ಸಮಾಜ ಸೇವೆಗೆ ಹಣ ಹೂಡಿಕೆ ಮಾಡಿದ್ದೇವೆ ಅಂತ ಇದ್ದಾನೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡಲು ಕನಿಷ್ಠ ಜ್ಞಾನ ಬೇಕು. ಆತ PUC ಆಗಿದೆ ಅಂತ ಹೇಳ್ತಿದ್ದಾನೆ. ಬೆಳಗಾವಿಯಲ್ಲಿ ಕೆರಿಯರ್ ಶುರು ಮಾಡಿದಾಗ ಡ್ರೈವರ್ ಆಗಿದ್ದ. ಬಳಿಕ ಐಸ್ ಕ್ರೀಮ್ ಫ್ಯಾಕ್ಟರಿ ತೆಗೆದಿದ್ದ. 2016ರಲ್ಲಿ ಸಾಲ ಪಡೆದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ದ. ಹೀಗೆ ಹಂತ ಹಂತವಾಗಿ ಜನರಿಂದ ಠೇವಣಿ ಸಂಗ್ರಹಿಸಲು ಶುರು ಮಾಡಿದ್ದ. ವೆಬ್ಸೈಟ್ ಮೂಲಕ ಫೈನಾನ್ಸ್ ಡೀಲಿಂಗ್ ಮಾಡ್ತಾ ವಂಚಿಸಿದ್ದಾನೆ ಅಂತ ಬೆಳಗಾವಿ ಕಮಿಷನರ್ ಬೋರಸೆ ಅವರು ಹೇಳಿದ್ದಾರೆ. ಈ ಪ್ರಕರಣದ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ನಾವು ನೋಡಿದ್ದೀವಿ. ಚಾರ್ಟರ್ಡ್ ಅಕೌಂಟ್ ಏನು ಆಡಿಟ್ ಮಾಡಿದ್ದ 300 crore 400 crore ಒಂದೊಂದು ವರ್ಷಕ್ಕೆ ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ಮೋಸ್ಟ್ ಲೈಕ್ಲಿ ಜನರದೂನೇ ದುಡ್ಡಿದೆ. ಫಸ್ಟ್ ಪ್ರಶ್ನೆ ಇವರಿಗೆ ಇತ್ತು, ನೀವು ರಿಜಿಸ್ಟರ್ಡ್ ಇದ್ದೀರಾ? ಉತ್ತರ ಇತ್ತು ಇಲ್ಲ. ಅವ್ರದ್ದು ಪಾಸ್ಟ್ ಲೈಫ್ ಬಗ್ಗೆ ಕೇಳಿದಾಗ ಇಟ್ ವಾಸ್ ಇವನ್ ಮೋರ್ ಶಾಕಿಂಗ್.
ಅವ್ರ ಕ್ವಾಲಿಫಿಕೇಶನ್ ಕೇಳಿದ್ದೀವಿ, MBA ಆಗಿದ್ದಾರೆ, MBA ಫೈನಾನ್ಸ್ ಆಗಿದ್ದಾರೆ, ಬಹಳ ಮಾರ್ಕೆಟ್ದು ಉನ್ನತ ನಾಲೆಜ್ ಇದೆ ಅಂತ. ಕ್ವಾಲಿಫಿಕೇಶನ್ ಕೇಳಿದಾಗ ಅವರು ಹೇಳ್ತಾರೆ PUC ಆಗಿದ್ದಾನೆ ಅಂತ. ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ನಿಮಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆಮೇಲೆ ಅವನು ಹೇಳ್ತಾನೆ ಅವನು FMCG, ಫಿಶರೀಸ್, ರಿಯಲ್ ಎಸ್ಟೇಟ್, ಸೋಷಿಯಲ್ ಸರ್ವಿಸ್ ಇಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಇನ್ನು ಶಿವಾನಂದ ನೀಲಣ್ಣವರು ಮಾತನಾಡಿದ್ದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. 1 ಲಕ್ಷಕ್ಕೆ ತಿಂಗಳಿಗೆ 3% ಹಣ ಕೊಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಅದರ ಕುರಿತು ತನಿಖೆ ನಡೆಸ್ತಾ ಇದ್ದೀವಿ. ಶಿವಾನಂದ ನೀಲಣ್ಣವರ್ ತನ್ನ ಬಳಿ 15,000 ಬಂದೂಕು ಇವೆ ಅಂತ ಮಾತನಾಡಿದ್ದ, ಅದು ನಮಗೆ ಟ್ರಿಗರ್ ಆಗಿತ್ತು. ಇಂದು CIDಗೆ ಈ ಪ್ರಕರಣವನ್ನು ನಾವು ಹಸ್ತಾಂತರ ಮಾಡಿದ್ದೇವೆ. ನಂತರ ಅವರು ಈ ಪ್ರಕರಣದ ತನಿಖೆಯನ್ನು ಮಾಡಲಿದ್ದಾರೆ ಅಂತ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ತಿಳಿಸಿದರು. ನಮಗೆ ದೂರು ಬಂದಿದೆ, ಆ ದೂರಿನ ಆಧಾರದ ಮೇಲೆ ಒಂದು FIR ದಾಖಲು ಮಾಡಲಾಗಿದೆ. ಸಾಕಷ್ಟು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ನಲ್ಲಿ ಮತ್ತು ನಿನ್ನೆ ಆ ಆರೋಪಿ ಜೊತೆಗೆ ಮಾತಾಡಿದಾಗ ಅವನು ಹೇಳ್ತಾನೆ ನಮ್ಮದು 35,000 ಜನರದ್ದು ಪರಿವಾರ ಇದೆ. ಸೊ ಯು ಕ್ಯಾನ್ ಮೇಕ್ ಔಟ್ ಅಷ್ಟೇ ಮಂದಿ ವಿಕ್ಟಿಮ್ಸ್ ಇದ್ದಾರೆ. ಸಾಕಷ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅವನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ನಡೆಸ್ತಾ ಇದ್ದ, ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಅದಕ್ಕೆ. ಆ ಡಿಜಿಟಲ್ ರಿಕವರಿ ಈಗ ನಮ್ಮ ಇನ್ವೆಸ್ಟಿಗೇಟರ್ಸ್ ತಂಡ ಈಗ ಈ ಪ್ರೆಸ್ ಮೀಟ್ ನಡೆಯುವಾಗ ಅದು ಆಲ್ರೆಡಿ ನಮ್ಮದು ಸರ್ಚ್ ಅಂಡ್ ಸೀಸರ್ ಎಲ್ಲ ನಡೀತಾ ಇದೆ. 1 ಲಕ್ಷಕ್ಕೆ 3,000 ಬಡ್ಡಿ ಕೊಡ್ತೀವಿ ಎನ್ನುವ ಪಾಂಪ್ಲೆಟ್ ಹಾಗೂ ಮಿತಿಮೀರಿದ ಮಾತು ಸಾಕ್ಷಾತ್ ಶಿವನೇ ತನ್ನ ಮೈಯಲ್ಲಿ ಹೊಕ್ಕಿದ್ದಾನೆ. ಚಿಟಿಕೆ ಹೊಡೆಯೋದರಲ್ಲಿ CM ಆಗ್ತೀನಿ ಎಂಬ ಶಿವಾನಂದ ನೀಲಣ್ಣವರ ಮಾತೆ ಈಗ ಆತನಿಗೆ ಮೃತ್ಯುವಾಗಿ ಕಾಡ್ತಾ ಇದ್ದು, ಪ್ರಕರಣಕ್ಕೆ ಈಗ CID ಎಂಟ್ರಿ ಹೊಡೆದಿದ್ದು, ಒಟ್ಟು ಎಷ್ಟು ಠೇವಣಿದಾರರು ದುಡ್ಡಿಟ್ಟಿದ್ದಾರೆ, ಆ ಒಟ್ಟು ಮೊತ್ತ ಎಷ್ಟು ಅನ್ನೋದು ತನಿಖೆಯಿಂದಲೇ ತಿಳಿದು ಬರಬೇಕಿದೆ. ಪಬ್ಲಿಕ್ ಟಿವಿ, ಬೆಳಗಾವಿ.